ರೂಪದಿಂದ ಒಬ್ಬ ಹೆಣ್ಮಗಳು ಕುಂತಾಳ. ಅದಕ್ಕೆ ಆಕೆಯನ್ನ ತಂದು ನಿಮ್ಮ ಅಣ್ಣಗ ಶುಂಭನಿಗೆ ಲಗ್ನ ಮಾಡಿದ್ರೆ ಬಹಳ ಅದ್ಭುತವಾಗಿರ್ತಕ್ಕಂಥ ರತ್ನವಿಟ್ಟಂತೆ ಆಗುತ್ತದೆ, ಶಿಖರದ ಮೇಲೆ ಕಳಸವಿಟ್ಟಂತೆ. ಆವಾಗ ಶುಂಭಗ ಬಹಳ ಖುಷಿ ಆಯ್ತು, ನಕ್ಕಂತ ಕುಂತ. ನೋಡ್ರಿ, ಲಗ್ನ ಅಂದ ಮೇಲೆ ಎಲ್ಲರಿಗೂ ಖುಷಿ ಆಗ್ತದೆ. ಲಗ್ನ ಅಂದ್ಮೇಲೆ ಖುಷಿ ಆಗ್ತದೆ, ಲಗ್ನ ಮಾಡ್ಕೊಂಡ ಮೇಲೆ ಅಳು ಆಗ್ತದೆ, ಅಳು ಬರ್ತದೆ. ಚಾಪಡಿ ಇಲ್ಲ, ಸಕ್ರಿ ಇಲ್ಲ, ಎಣ್ಣೆ ಇಲ್ಲ, ಕದು ಇಲ್ಲ, ಕಿರಿ ಇಲ್ಲ, ಮತ್ತೆ ಪುರಾಣ ಚಾಲು ಆಗ್ತಾವ ನಾಡಲ್ಲಿ. ಅದಕ್ಕೆ ಬಹಳ ಖುಷಿ ಆಯ್ತು ಶುಂಭಗ. ಕರ್ಕೊಂಡು ಹೋಗಿ ಬಾ, ಆ ಹೆಣ್ಮಗಳು ಕರ್ಕೊಂಡು ಬಾ ಅಂತ ಹೇಳಿ ಆ ಯಾವ ಸೇನಾಧಿಪತಿಯಾಗಿರ್ತಕ್ಕಂಥ ಸುಗ್ರೀವ ಅನ್ನತಕ್ಕಂಥ ತಮ್ಮ ಕಾಲಾಳನ್ನ ಕರೆಸ್ತಾರ. ಯಾರು? ಶುಂಭ ಕರ್ಕೊಂಡು ಹೋಗ ಅಂತ ಹೇಳಿ ಕಳಿಸ್ತಾರೆ. ಸುಗ್ರೀವ ಒಂದು ಮಾತನ್ನು ಹೇಳ್ತಾನೆ ಸುಗ್ರೀವಿಗ, ಒಂದು ವೇಳೆ ಆಕಿ ಹೆಣ್ಮಗಳು ಬರಲಿಲ್ಲ ಅಂದ್ರ ಆಕೆಯ ತುರುಬನ್ನ ಹಿಡಿದುಕೊಂಡು ಬಾ ಅಂತ ಕಟ್ಟಪ್ಪಣೆಯನ್ನು ಕೊಟ್ಟ ಶುಂಭ. ಒಂದು ವೇಳೆ ಆಕೆ ಹೆಣ್ಮಗಳು ಬರಲಿಲ್ಲ ಅಂದ್ರ ಆಕೆಯ ತಲೆಯ ಹಿಂಭಾಗದಲ್ಲಿರ್ತಕ್ಕಂಥ ತುರುಬಿಗೆ ಕೈ ಹಾಕಿ ಧರನೆ ಹೇಳ್ಕೊಂಡು ಬಾ ನಮ್ಮ ಅರಮನೆಗೆ ಅಂತ ಕಟ್ಟಪ್ಪಣೆಯನ್ನ ಮಾಡಿದ್ದ ಸುಗ್ರೀವ. ಹೋದ. ಇದನ್ನ ಬಹಳ ಸಂಕ್ಷಿಪ್ತ ರೂಪದಿಂದ ಹೇಳಕತ್ತೀನಿ, ಯಾಕಂದ್ರೆ ನೀವೆಲ್ಲ ದಿಟ್ಟಿಸಿ ನೋಡ್ಲಕತ್ತೀರಿ. ನೀವು ದಿಟ್ಟಿಸಿ ನೋಡಿದ್ರಿ ಅಂದ್ರೆ ಹಸುವಾಗದ ಅಂತ ಅರ್ಥ. ಅದಕ್ಕೆ ಸುಗ್ರೀವ ಹೋದ. ಆ ಹೆಣ್ಮಗಳಿಗೆ ಕುಂತಿರ್ತಕ್ಕಂಥ ಹೆಣ್ಮಗಳಿಗೆ, ನೀ ಯಾರು? ಯಾಕೆ ಕುಂತಿದಿ ಇಲ್ಲಿ? ದಟ್ಟ ಅರಣ್ಯದ ಹುಲಿ, ಸಿಂಹ, ಕರಡಿ, ರಾಕ್ಷಸರು ತಿರುಗಾಡ್ತಕ್ಕಂಥ ಸಂದರ್ಭದಾಗ ಅರಣ್ಯದ ಯಾಕೆ ಕುಂತಿದೆ ಒಬ್ಬಾಕಿ? ಆಕೆ ಅಂದ್ಲು, ಯಾಕೆ ಕುಂತೀನಂದ್ರೆ ಜಗತ್ತನ್ನ ಕಾಯ್ಲಿಕ್ಕಾಗಿ ಕುಂತೀನಿ, ಜಗತ್ತನ್ನ ಕಾಯ್ಲಿಕ್ಕಾಗಿ ಕುಂತೀನಿ ಅಂತಂದಾಗ ಅವಾಗಂತಾನ ಸುಗ್ರೀವ, ಹಂಗಲ್ಲ, ಸ್ತ್ರೀ ರತ್ನ ಕಣ್ಣಿಗೆ ಆ ಪ್ರಕಾಶವಾಗಿರ್ತಕ್ಕಂಥ ಮೋಹಿನಿ ರೂಪದಿಂದ ಕುಂತಿರ್ತಕ್ಕಂಥ ಸೌಂದರ್ಯವತಿಯಾಗಿರ್ತಕ್ಕಂಥ ಜಗಜ್ಜನನಿ, ಅಗಲವಾಗಿರ್ತಕ್ಕಂಥ ಕುಂಕುಮ, ಸೂರ್ಯ ಚಂದ್ರ ಬೆಳಗತಕ್ಕಂಥ ಆ ಯಾವ ಮೂಗುತಿಯನ್ನು ಧರಿಸಿರ್ತಕ್ಕಂಥ ಕೈ ಬೆಳಗಳನ್ನು ಹಾಕಿರ್ತಕ್ಕಂಥ ಹೆಣ್ಮಗಳು ತಾಯಾಗ ಮಾಂಗಲ್ಯವನ್ನು ಕಟ್ಟಿಕೊಂಡಿರ್ತಾರೆ, ತಾಲೂರವನ್ನು ತೊಟ್ಟಿಕೊಂಡಿರ್ತಕ್ಕಂಥ ಜಗಜ್ಜನನಿ ಶಾಂಭವಿ, ಆ ಯಾವ ರತ್ನ ವೈಢೂರ್ಯಗಳ ಮಣಿಮಾಲೆಗಳನ್ನು ಹಾಕಿಕೊಂಡಿರ್ತಕ್ಕಂಥ ಜಗಜ್ಜನನಿ ಕುಂತಿದ್ಲು. ಅವಾಗಂದು ನಾನು ಜಗಜ್ಜನನಿ ಅಂತಾರ, ತಾಯಿ ಅಂತಾರ, ಅಮ್ಮ ಅಂತಾರ, ಮಹೇಶ್ವರಿ ಅಂತಾರ. ಅದಕ್ಕೆ ಏನು ಮಾಡ್ಲಕತ್ತಿದ್ದಿಲ್ಲ ಕೆಲಸ, ನಮ್ಮ ಬಲನಾಥ ಸುರೇಂದ್ರ ಅನ್ನತಕ್ಕಂಥ ನಮ್ಮ ಒಡೆಯರನ ನಡಿ ನಮ್ಮ ಅರಮನೆ, ಅವನ ಕೈ ಹಿಡಿ, ನಿನಗೆ ಏನೇನು ಕಮ್ಮಿ ಆಗಂಗಿಲ್ಲ, ಎಲ್ಲ ಸುಖದ ಸುಪ್ಪತ್ತಿಗೆಯಲ್ಲಿ ನಿನಗ ಆ ವೈಭೋಗ ಸಂಪತ್ತು ನಿನಗೆ ಸಿಗುತ್ತದ ಅಂತಂದಾಗ ಜಗಜ್ಜನನಿ ಅಂದಳು. ಮಹೇಶ್ವರಿ ಅಂತಾಳ, ಏನು ಮಾಡ್ಲಪ್ಪ ಯಪ್ಪ, ಅವಳೇ ಆಗಿರ್ತಕ್ಕಂಥ ಸ್ತ್ರೀ, ನನಗೆ ಲಗ್ನ ಆಗಿಲ್ಲ, ಈ ಮಾಂಗಲ್ಯ ಎಲ್ಲ ಕಟ್ಕೊಂಡು ಕುಂತೀನಿ, ಯಾರಾದ್ರೂ ಬಂದು ಕಲ್ಯಾಣ ಮಾಡ್ತಾರ, ಮಾಂಗಲ್ಯ ಕಟ್ತಾರ ಅಂತ ಕುಂತೀನಿ, ಇನ್ನೊಂದನ ಯಾರೂ ಬಂದಿಲ್ಲ. ಮಾಂಗಲ್ಯ ಕಟ್ಟತಕ್ಕಂತ ಧೀರ ವೀರ ಇನ್ನತನ ಯಾರು ಹುಟ್ಟಿಲ್ಲ, ಯಾರು ಬಂದಿಲ್ಲ. ನೀ ಹೇಳಕತ್ತಿದೆಯಲ್ಲ ಯಾರು ಶುಂಭ ಅಂತ ಹೇಳಿ, ಅದಕ್ಕೆ ಬಹಳ ಸಂತೋಷ ಆಗ್ತದ. ಆದ್ರೆ ಏನು ಮಾಡ್ಲಿ, ಒಂದು